ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಪಂದ್ಯದಲ್ಲೇ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಒಂದು ರೋಚಕ ಜಯವನ್ನು ತನ್ನದಾಗಿಸ್ಕೊಳ್ಳುತ್ತೆ. ಹಾಗಾದರೆ ಈ ಒಂದು ಭಾರತದ ಗೆಲುವಿಗೆ 5 ಪ್ರಮುಖ ಕಾರಣಗಳು ಯಾವುದು ಅಂತ ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೊದಲು ಬ್ಯಾಟ್ ಮಾಡುವಂಥ ಅವಕಾಶ ಸಿಕ್ಕಿರುವಂಥದ್ದು. ಪಾಕಿಸ್ತಾನ ಟಾಸನ್ನು ಗೆದ್ದರೂ ಕೂಡ ಭಾರತಕ್ಕೆ ಒಂದು ಬ್ಯಾಟ್ ಮಾಡುವಂಥ ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಪಿಚ್ನಲ್ಲಿ ಚೇಸಿಂಗ್ ಮಾಡೋದು ಒಂದು ರೀತಿ ಈಸಿ ಅಂದ್ಕೊಂಡು ಪಾಕಿಸ್ತಾನ ಈ ಒಂದು ಚೇಸಿಂಗನ್ನು ತಗೊಳ್ಳುತ್ತೆ. ಆದರೆ ಇದು ಒಂದು ರೀತಿ ನಮ್ಮ ಭಾರತ ತಂಡಕ್ಕೆ ಫಲಕಾರಿ ಆಯಿತು ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಭಾರತ ತಂಡ ಒಂದು 319 ರನ್ಗಳ ಒಂದು ಟಾರ್ಗೆಟನ್ನು ನೀಡುವ ಮೂಲಕ ಒಂದು ಒಳ್ಳೆಯ ಟಾರ್ಗೆಟನ್ನು ನೀಡುತ್ತೆ ಪಾಕಿಸ್ತಾನಕ್ಕೆ. ಇದು ಒಂದು ರೀತಿ ಟಾಸ್ ಸೋತರೂ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದು ಕಾರಣ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಮಿಂಚಿದಂಥ ರೋಹಿತ್ ಮತ್ತು ಧವನ್ ಅವರು. ಹೌದು, ಯಾವುದೇ ಕ್ರಿಕೆಟ್ ಇನ್ನಿಂಗ್ಸ್ ಇರಲಿ ಅದರಲ್ಲಿ ಆರಂಭಿಕ ಆಟಗಾರರ ಒಂದು ಪಾತ್ರ ತುಂಬ ಮಹತ್ವವಾಗಿರುತ್ತೆ. ಆರಂಭಿಕರಾದಂಥ ರೋಹಿತ್ ಶರ್ಮಾ ಹಾಗೂ ಶಿಖರ್ ಧವನ್ ಅವರು ಶತಕದ ಜೊತೆ ಆಟವನ್ನು ಮಾಡ್ತಾರೆ. ಅದು 24.3 ಓವರ್ಗಳಲ್ಲಿ ಒಂದು 136 ರನ್ಗಳನ್ನು ಬಾರಿಸಿರುವಂಥದ್ದು. ತಂಡ ಒಂದು ರೀತಿ ದೊಡ್ಡ ಇನ್ನಿಂಗ್ಸ್ ಅನ್ನು ಕಟ್ಟಲು ಉತ್ತಮ ಅಡಿಪಾಯನ ಈ 2 ಆಟಗಾರರು ಅಂದರೆ ರೋಹಿತ್ ಶರ್ಮಾ ಮತ್ತು ಧವನ್ ಅವರು ಹಾಕೊಟ್ರು ಅಂತ ಹೇಳ್ಬೋದು. ಇದು ಇನ್ನೊಂದು ಕಾರಣ ಆಗುತ್ತೆ. ಇನ್ನು ಮೂರನೇ ಕಾರಣ ಮಿಂಚಿದಂಥ ಯುವರಾಜ್ ಸಿಂಗ್ ಅವರು. ಇತ್ತೀಚೆಗೆ ನಡೆದಂಥ IPL ನಲ್ಲಿ ಕೊಹ್ಲಿ ಫಾರ್ಮ್ನ ಕಳ್ಕೊಂಡಿದ್ರು. ಈ ಹಿಂದಿನ IPL ನಲ್ಲಿ ಇನ್ನು ಮೂರನೇ ಕಾರಣ ಮಿಂಚಿದಂಥ ಯುವರಾಜ್ ಮತ್ತು ಕೊಹ್ಲಿ ಅವರು. IPL ನಲ್ಲಿ ಒಂದು ರೀತಿ ಫಾರ್ಮ್ ಇಂದ ಹೊರಗಡೆ ಬಂದಿದ್ರು ಅಂತಾನೆ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು RCB ಪರ ಯಾವುದೇ ರೀತಿಯಂತ ಒಂದು ರುಚಿಕ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿಸ್ತಿಲ್ಲ. ಆದರೆ ಈ ಒಂದು ಪಂದ್ಯದಲ್ಲಿ ಯುವರಾಜ್ ಸಿಂಗ್ ಸಹಿತ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ರೀತಿ ಒಳ್ಳೆಯ ಬ್ಯಾಟಿಂಗ್ ಅನ್ನು ಆಡಿದ್ರು. ಒಂದು ರೀತಿ ಬ್ಯಾಟ್ಸ್ಮನ್ಗಳು ಎಲ್ಲ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಈ ಕಡೆ ಯುವರಾಜ್ ಸಿಂಗ್ ಅವರು ಅರ್ಧ ಶತಕವನ್ನು ಬಾರಿಸ್ತಾರೆ ಮತ್ತು ಕೊಹ್ಲಿ ಅವರು ಕೂಡ ಅರ್ಧ ಶತಕವನ್ನು ಬಾರಿಸ್ತಾರೆ. ಇದು ಒಂದು ರೀತಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳಿಗೆ ಒಂದು ರೀತಿ ಉಪಯುಕ್ತವಾಯಿತು ಅಂತಾನೆ ಹೇಳ್ಬೋದು. ಇನ್ನು 4ನೇ ಕಾರಣ ಆರ್ಭಟಕ್ಕೆ ಒಂದು ರೀತಿ ಪಾಕಿಸ್ತಾನ ಕಂಗಾಲಾಗಿದ್ದು. ಅಂದರೆ ಬೌಲರ್ಗಳ ಒಂದು ಆರ್ಭಟ ಅಂತ ಹೇಳ್ಬೋದು. ಪದೇ ಮಳೆ ಅಡ್ಡಿ ಆಗ್ತಾ ಇರುವಂಥ ಕಾರಣ ಈ ಒಂದು ಓವರ್ಗಳನ್ನ ಕಮ್ಮಿ ಮಾಡಲಾಗಿತ್ತು. ಇನ್ನು ಬ್ಯಾಟಿಂಗ್ನಲ್ಲಿ ಒಂದು ರೀತಿ 300 ಗಡಿ ದಾಟ್ತಿದ್ದಂಗೆ ಪಾಕಿಸ್ತಾನಕ್ಕೆ ಒಂದು ರೀತಿ ಭಯ ಶುರುವಾಗಿತ್ತು. ಏನಕ್ಕೆ ಅಂದರೆ ಮಳೆ ಬಂದು ಒಂದು ವೇಳೆ ಪಂದ್ಯ ನಿಂತರೂ ಕೂಡ ಡಕ್ವರ್ತ್ ಲೂಯಿಸ್ ಪ್ರಕಾರ ನಮ್ಮ ಭಾರತ ತಂಡಕ್ಕೆ ಒಂದು ರೀತಿ ಹೆಚ್ಚು ಸಹಾಯವಾಗುವಂಥ ಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿತ್ತು. ಈ ಮೂಲಕ ಒಂದು ಭಾರತದ ಒಂದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರೂ ಆರ್ಭಟಕ್ಕೂ ಪಾಕಿಸ್ತಾನ ಕಂಗಾಲಾಯಿತು ಅಂತ ಹೇಳ್ಬೋದು. ಇನ್ನು 5ನೇ ಕಾರಣ ಬ್ಯಾಟ್ಸ್ಮನ್ಗಳ ವೈಫಲ್ಯ. ಭಾರತ ನಡೆದಂತ ಒಂದು ದೈತ್ಯ ಸವಾಲನ್ನ ಬೆನ್ನತ್ತಿದಂತ ಪಾಕಿಸ್ತಾನಕ್ಕೆ ಆರಂಭಿಕ ಅಜರ್ ಅಲಿ ಬಿಟ್ರೆ ಬೇರೆ ಯಾವ ಆಟಗಾರ ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿಸಲ್ಲ. ಆರಂಭದಲ್ಲಿ ಒಂದು ರೀತಿ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬಂದರೂ ಕೂಡ ಕೊನೆಗೆ ಒಂದರ ಹಿಂದೆ ಒಂದು ವಿಕೆಟ್ಗಳು ಉರುಳ್ತಾ ಹೋಯ್ತು ಅಂತ ಹೇಳ್ಬೋದು. ಇದು ಒಂದು ರೀತಿ ಬ್ಯಾಟ್ಸ್ಮನ್ಗಳ ವೈಫಲ್ಯ ಅಂತಾನೆ ಹೇಳ್ಬೋದು. ಇದಿಷ್ಟು ನಮ್ಮ ಭಾರತಕ್ಕೆ ಜಯವನ್ನ ತಂದುಕೊಟ್ಟಂತ ಕಾರಣ ಅಂತ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಈ ಒಂದು ಕಾರಣಗಳ ಬಗ್ಗೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.